ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿಯ ಅಪ್ಡೇಟ್ಸ್ಗೆ ಸ್ವಾಗತ. ಈಗಾಗಲೇ ತುಂಬ ಜನ ನ್ಯೂಸ್ಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ನ ನೋಡಿ ತಿಳ್ಕೊಂಡಿರ್ತೀರ. ಆದರೂ ಸಹ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣವನ್ನು ತುಂಬ ಲೇಟಾಗಿ ಕೊಟ್ಟರು. ಹಲವಾರು ಜನ ಗೃಹಲಕ್ಷ್ಮಿಯ ಯೋಜನೆ ನಿಂತು ಹೋಗ್ಬಿಡ್ತು, ಇನ್ನು ಮುಂದೆ ಈ ಒಂದು ಹಣವನ್ನು ಕೊಡಲ್ಲ, ಈ ಯೋಜನೆ ಇಲ್ಲಿಗೆ ಸ್ಟಾಪ್ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ರು. ಸೊ ಈ ಎಲ್ಲ ಅನುಮಾನಗಳಿಗೂ ಮುಕ್ತಾಯ ಹಾಡಿ 19ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಅವರೇ ತಿಳಿಸಿರೋ ಥರ 19ನೇ ಕಂತಿನ ಹಣವನ್ನು 3 ಹಂತಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಅದೇ ಥರ 60% ಜನರಿಗೆ ಈಗಾಗಲೇ ಹಣ ಬಂದು ತಲುಪಿದೆ. ನಿಮ್ಮ ಅಕೌಂಟ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನುಳಿದ 40% ಜನರಿಗೆ ಈ ಒಂದು ಮುಂದಿನ 2 ದಿನಗಳಲ್ಲೇ ಕ್ಲಿಯರ್ ಮಾಡ್ತೀವಿ, ಅಂದರೆ ಮೇ ತಿಂಗಳು ಒಳಗಡೆನೆ ನಾವು 19ನೇ ಕಂತಿನ ಅಷ್ಟು ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಮೇ ಮುಗಿತಾ ಬಂತು, ಇನ್ನು 19ನೇ ಕಂತನೇ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ 21ನೇ ಕಂತಿನ ಬಗ್ಗೆ ಏನೂ ತಿಳಿಸ್ತಾ ಇಲ್ವಲ್ಲ. ಹಾಗಾದರೆ ಆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತ ಅದ್ರ ಬಗ್ಗೆ ಸಹ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 21ನೇ ಕಂತಿನ ಹಣವನ್ನು ಸಹ ಹಾಕ್ತಾರೆ. ಯಾವಾಗ ಹಾಕ್ತಾರೆ ಅಂತಂದರೆ ಜೂನ್ ಮೊದಲನೇ ವಾರದಲ್ಲೇ ನಾವು ಈ ಒಂದು 21ನೇ ಕಂತಿನ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಬಟ್ ಒಟ್ಟಿಗೆ ಅಂತಂದರೆ 4,000 ದುಡ್ಡು ಒಟ್ಟಿಗೆ ಕೊಡ್ತಾರೆ ಅನ್ನೋದು ನಮಗೆ ನಂಬಕ್ಕೆ ಆಗದೇ ಇದ್ದರೂ ಸಹ ಒಂದು ಕಂತಿಂದ ಅಂದರೆ 20 ಕಂತಿನ ಹಣವಾದರೂ ಕೂಡ ಹಾಕ್ತಾರೆ. ಈಗ ನೋಡಿ, 1ನೇ ಕಂತಿಂದ ನಮಗೆ 19ನೇ ಕಂತಿನ ತನಕ ಹಣವನ್ನು ಹಾಕ್ತಾ ಬಂದಿದ್ದಾರೆ. ಸೊ ಇಷ್ಟು ಹಣವನ್ನು ಕೊಡ್ತಾರೆ ಅಂತ ಕೂಡ ನಾವು ನಂಬಿಕೆ ಇರಲಿಲ್ಲ ನಮಗೆ. ಬಟ್ ಖಂಡಿತವಾಗ್ಲೂ ಕೊಡೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಹಾಕಿದ್ದಾರೆ. 19 ಕಂತು ಹಣ ಅಂತಂದರೆ ಕಡಿಮೆ ಅಮೌಂಟ್ ಅಲ್ಲ, ಅದೊಂದು ದೊಡ್ಡ ಅಮೌಂಟೇ. 38,000 ದುಡ್ಡನ್ನು ಲೇಟ್ ಆದರೂ ಸಹ ನಮ್ಮ ಅಕೌಂಟಿಗೆ ಜಮಾ ಮಾಡಿದ್ದಾರೆ. ಅದೇ ಒಂದು ನಂಬಿಕೆಯ ಮೇಲೆ ನಾವು 20 ಮತ್ತು 21ನೇ ಕಂತಿನ ಹಣವನ್ನು ಸಹ ಮುಂದಿನ ದಿನಗಳಲ್ಲಿ ಹಾಕ್ತಾರೆ ಅಂತ ಹೇಳಿ ನಾವು ವೆಯ್ಟ್ ಮಾಡಬೇಕೇ ವಿನಃ ಬೇರೆ ಯಾವುದೇ ಆಪ್ಷನ್ಸ್ ನಮ್ಮಲ್ಲಿ ಇಲ್ಲ. ಯಾರೆಲ್ಲ 19ನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ರೋ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ಇನ್ನು ಬೇರೆಯವರಿಗೆ ಈ ಒಂದು ಹಣ ಬರುತ್ತೆ ಅನ್ನುವಂತಹ ನಂಬಿಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಹಣ ಬಂದಿದೆ ಮತ್ತು ಯಾವ ಜಿಲ್ಲೆ ಅಂತ ಹೇಳಿ ಬರೆದುಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಗೃಹಲಕ್ಷ್ಮಿಯ ಅಪ್ಡೇಟ್ ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನಿಸಿದ್ರೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.